ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಮೌನ ಮುರಿದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಪ್ರಜ್ವಲ್ ಮೇಲೆ ಕ್ರಮ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ತಕರಾರಿಲ್ಲ. ದೇವೇಗೌಡರು ಪ್ರಜ್ವಲ್ ಕೇಸ್ ಬಗ್ಗೆ ಮಾತಾಡಿರಲಿಲ್ಲ, ಬಟ್ ಈಗ ಮೌನ ಮುರಿದಿದ್ದಾರೆ. ಕ್ರಮ ತೆಗೆದುಕೊಳ್ಳುವುದರಲ್ಲಿ ತಕರಾರಿಲ್ಲ ರೀ ಪ್ರಜ್ವಲ್ ಮೇಲೆ, ಆದರೆ ರೇವಣ್ಣ ಮೇಲೆ ಮಾಡಿರುವಂಥ ಆರೋಪ ಸರಿಯಲ್ಲ. ರೇವಣ್ಣ ಮೇಲೆ ಆರೋಪ ಮಾಡಿದ್ರಲ್ವ ಕಿಡ್ನಾಪ್ ಕೇಸು, ಈ ಲೈಂಗಿಕ ಹಗರಣದ್ದು, ಅದು ಸರಿಯಲ್ಲ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೊರಗೆ ಹೋಗಿದ್ದಾರೆ. ಇಲ್ಲಿನ ಕಾನೂನಿನ ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳಿ, ಯಾವುದೇ ಮುಲಾಜಿಲ್ಲ, ಕ್ರಮ ತೆಗೆದುಕೊಳ್ಳಿ. ಈ ಕೇಸ್ನಲ್ಲಿ ಹಲವು ಜನರ ಪಾತ್ರವಿದೆ ಅಂಥೇಳಿ ದೇವೇಗೌಡರು ಆರೋಪವನ್ನು ಮಾಡಿದ್ದಾರೆ. ಸಂತ್ರಸ್ತೆಯರಿಗೆ ಶೀಘ್ರವಾಗಿ ನ್ಯಾಯ ಸಿಗುವಂಥ ಒಂದು ಕೆಲಸ ಕೂಡ ಬೇಗ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಾವು ಕೂಡ ಪ್ರಜ್ವಲ್ ಮೇಲೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೇವೆ, ಕೋರ್ಟ್ ವಿಚಾರಣೆ ಬಗ್ಗೆ ಏನೂ ಹೇಳಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ. ಒಂದು ವ್ಯಾಪ್ತಿನಲ್ಲಿ ಏನೇನು ಕ್ರಮ ತಗೋಬೇಕು ತೆಗೆದುಕೊಳ್ಳಲು ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ. ಈ ಮಧ್ಯೆ ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ. ಇದರಲ್ಲಿ ನಾನು ಅವರ ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗೋದು. ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು, ಸಿಕ್ಕಬೇಕು. ಯಾವ ಹೆಣ್ಮಕ್ಳು ಇದರಿಂದ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು. ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಹೇಳಿದ್ದಾರೆ. ನಾವು ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯಾವ ತಕರಾರು, ಆದರೆ ರೇವಣ್ಣವ್ರ ಬಗ್ಗೆ ಮಾಡಿರೋ ಅದು ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಯಾವ ರೀತಿಯ ಕೇಸನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ಕೇಸು ಮುಗಿದು ಬೇಲ್ ಕೊಟ್ಟಿದ್ದಾರೆ, ಇನ್ನೊಂದು ನಾಡಿದ್ದು ಜಡ್ಜ್ಮೆಂಟ್ ಇದೆ. ಅದು ಕೂಡ ಹೇಗೆ ನಡೀತು ಅನ್ನೋದ್ರ ಬಗ್ಗೆನೂ ನಾನು ಮಾತಾಡಲಿಕ್ಕೆ ವಿಶ್ಲೇಷಣೆ ಮಾಡಲ್ಲ. ಆದರೆ ಕುಮಾರಸ್ವಾಮಿಯವರು ಖಂಡತುಂಡವಾಗಿ ಈ ಘಟನೆಯ ಬಗ್ಗೆ ಯಾರನ್ನೂ ಸ್ಪೇರ್ ಮಾಡಬೇಕು.